Hello everyone, welcome back to Sai Homeschool. Please like, share and subscribe my channel. So already KSET notification release ಆಗಿದೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆದು KSET 2026. So what are the qualifications required? Then ಯಾವಾಗ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಮತ್ತು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 10. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 5, 2026. ಸೊ ಅದರ ಅರ್ಜಿ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಒನ್ ಡೇ ಅಪ್ಲಿಕೇಶನ್ ಸೆಂಡ್ ಮಾಡಿದ ನೆಕ್ಸ್ಟ್ ಡೇ ಫೀಸ್ ಪೇ ಮಾಡೋದು ಕೂಡ ಎಂಡ್ ಆಗುತ್ತೆ. ಸೊ ಆಲ್ ಟಿಕೆಟ್ಸ್ ಯಾವಾಗ ಬರುತ್ತೆ ಅಂದ್ರೆ ಅದು ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ. ಎಕ್ಸಾಮ್ ಬಂದ್ಬಿಟ್ಟು ಅಕ್ಟೋಬರ್ 11. ಸೊ ಇದನ್ನೆಲ್ಲ ನಾವು cet.online.karnataka.government.in ಅನ್ನು ಇದರ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ತಿಳಿಸಿ. ಸೊ SC ST ಜನರಲ್ OBC ಇದಕ್ಕೆಲ್ಲ ಏನ್ ಫೀಸ್ ಇರುತ್ತೆ ತಿಳಿಸಿ. ಸೊ ಇಲ್ಲಿ ಬಂದಾಗ ಶುಲ್ಕ 2A 2B 3A 3B. ಸೊ ಅದರ್ ಜನರಲ್ ಗೆ 750. ಸೊ SCA SCB SCC ST ತೃತೀಯ ಲಿಂಗಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಇದನ್ನೆಲ್ಲ KEA ಸೂಚಿಸಿದಂತೆ ಆನ್ಲೈನ್ ಮೂಲಕ ಮಾತ್ರ ಪಾವತಿ ಮಾಡ್ಬೇಕು. ನೋ ಮನಿ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್ಸ್ ಅಂಡ್ IPA ಯಾವುದು ಇದನ್ನ ಸ್ವೀಕರಿಸಲಾಗುವುದಿಲ್ಲ. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ. ಸೊ 11/10/2026. ಸೊ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ನಲ್ಲಿ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಅದು ಜನರಲ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರ್ ಬಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ ಹೋಮ್ ಮಾರ್ಕ್ಸ್. ವಿ ವಿಲ್ ಸಿ. ಸೊ ಇಲ್ಲಿ ನೋಡೋದಾದ್ರೆ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ. ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ. ಇಲ್ಲಿ ಬಂದ್ಬಿಟ್ಟು 50 ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕ. ದೆನ್ ವಿಷಯ 2 ಪತ್ರಿಕೆ 2 ಬಂದಾಗ ವಿಷಯ ಪತ್ರಿಕೆ ಸಬ್ಜೆಕ್ಟ್ ಓರಿಯೆಂಟೆಡ್. ಇದು ಪತ್ರಿಕೆಯು ಇದರಲ್ಲಿ ಏನಾಗಿರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ ಕಂಟೈನ್ಸ್ 2 ಮಾರ್ಕ್ಸ್. ಟೋಟಲ್ ಇಟ್ ಈಸ್ 200 ಮಾರ್ಕ್ಸ್. ಸೊ ಹೆಂಗೆ we will get the results in this. UGC ಮಾರ್ಗಸೂಚಿ ಪ್ರಕಾರ KSET ನ ಮಾನದಂಡವು UGC ನೆಟ್ ನ ಮಾನದಂಡ ಪ್ರಕಾರವಾಗಿರುತ್ತೆ. ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯತರಾಗಿರಬೇಕು. ಅರ್ಹತೆ ಪಡೆಯಲು UGC ಪರಿಗಣಿಸಲಾಗುತ್ತದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ಸೊ ಮಿನಿಮಮ್ ಮಾರ್ಕ್ಸ್ ಫಸ್ಟ್ ಪೇಪರ್ ಜನರಲ್ ಪೇಪರ್ ಅಲ್ಲಿ 40% ಅಂಕ. ಮತ್ತೆ ಇದರಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ ಅವರೆಷ್ಟು, ದೆನ್ SC SC ST ಕ್ಯಾಟಗರಿ 1 2A ದಲ್ಲಿ 2 ಪತ್ರಿಕೆಗಳಲ್ಲೂ ಸೇರಿ ಟೋಟಲ್ 35%. ಸೊ ಇಲ್ಲಿ ನೋಡೋದಾದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಸಮ್ ಮೋರ್ ರೂಲ್ಸ್. ಸೊ ಇಲ್ಲಿ ಫಲಿತಾಂಶ UGC KSET ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಸೊ ಈ ಕೆಳಕಂಡ ಸೂತ್ರದ ಪ್ರಕಾರ ವಿಷಯವಾರು ವರ್ಗವಾರು ಹಂಚಿಕೆ ಮಾಡಲಾಗುತ್ತದೆ. ಹೌದಾ? ಮಾರ್ಕ್ಸ್ ಅಂಕಗಳು ಹೆಂಗೆ ಹಂಚಿಕೆ ಮಾಡಲಾಗುತ್ತದೆ. ನಾರ್ಮಲಿ ಇಲ್ಲಿ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹೇಗೆ ಮಾರ್ಕ್ಸ್ ನ ಡಿವೈಡ್ ಮಾಡ್ತಾರೆ, ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಹೆಂಗೆ ಡಿವೈಡ್ ಮಾಡ್ತಾರೆ. KSET ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ನೋಡಿದಾಗ ವಿಷಯ KSET 37 ವಿಷಯಗಳನ್ನು ನಡೆಯಲಿದ್ದು ವಿಷಯಗಳ ಹೆಸರು, ವಿಷಯಗಳ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆಯ ಆವೃತ್ತಿ ವಿವರಗಳು ಈ ಕೆಳಕಂಡಂತಿದೆ. ಸೊ ವಾಣಿಜ್ಯ ಶಾಸ್ತ್ರ ವಿಷಯ ಕೋಡ್ ಸಬ್ಜೆಕ್ಟ್ ಕೋರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ವಾಣಿಜ್ಯ ಶಾಸ್ತ್ರ ಕನ್ನಡ
ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ. ಇಲ್ಲಿ ಕೊಟ್ಟಿರೋದು ಈ ಕಡೆ ಎಲ್ಲ ಇದು ಸಬ್ಜೆಕ್ಟ್ ಕೋಡ್. ಸೊ ರಿಮೆಂಬರ್, ನಿರ್ವಹಣೆ ಮೀನ್ಸ್ ಮ್ಯಾನೇಜ್ಮೆಂಟ್, ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ. ನೆಕ್ಸ್ಟ್ 14 ಬಂದು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಸಾಯನ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂ ವಿಜ್ಞಾನ, ತತ್ವಶಾಸ್ತ್ರ. ಇದು ಸಬ್ಜೆಕ್ಟ್ಸ್ ವೈಸ್ ಅದರ ಸಬ್ಜೆಕ್ಟ್ ಕೋಡ್ ನ ಕೊಡ್ಲಾಗಿದೆ. ಸೊ ರೂಲ್ಸ್ ನಂಗೆ ಓದ್ತಾ ಹೋದ್ರೆ ಏನೇನು ಸಬ್ಜೆಕ್ಟ್ ಅಲ್ಲಿ ಏನು ವಿಷಯ ಇರುತ್ತೆ, ಯಾವ್ಯಾವ ವಿಷಯದಲ್ಲಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾಗತ್ತೆ ಅಂತ ಯು ಕ್ಯಾನ್ ರೀಡ್. ದೆನ್ ಪರೀಕ್ಷಾ ಕೇಂದ್ರಗಳು, ಯಾವ್ಯಾವ ಸೆಂಟರ್ಸ್ ಎಕ್ಸಾಮ್ ಯಾವ್ಯಾವ ಸೆಂಟ್ರಲ್ ಇರುತ್ತೆ ಅಂದ್ರೆ ಬ್ಯಾಂಗ್ಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರ್ಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಕೇಂದ್ರಗಳ ಹೆಸರು, ಸೆಂಟರ್ ನೇಮ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಯಾವ ಸೆಂಟರ್ ಬೇಕೋ ಆ ಸೆಂಟರ್ಗೆ ನಾವು ಅಪ್ಲೈ ಮಾಡ್ಬೋದು. ಆ ಸೆಂಟರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಇಲ್ಲಿದೆ ಸಬ್ಜೆಕ್ಟ್ ಕೊಡು. ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲಿ ಕೊಟ್ಟಿರೋ ಎಕ್ಸಾಮ್ ಸೆಂಟರ್ಸ್ ಅಲ್ಲಿ ಓನ್ಲಿ ಒಂದು ಸೆಂಟರ್ನ ಮಾತ್ರ ನಾವಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಮತ್ತೆ ಈ ವಿಷಯದ ಸಬ್ಜೆಕ್ಟ್ ಕೋಡ್ ದೇ ಹ್ಯಾವ್ ಗಿವನ್ ಹಿಯರ್, ಜಸ್ಟ್ ಅಬ್ಸರ್ವ್. ದೆನ್ ವಿಷಯ, ಅದ್ರ ಮತ್ತೆ ಸಬ್ಜೆಕ್ಟ್ ಕೋಡ್, ಪರೀಕ್ಷಾ ಕೇಂದ್ರದ ವಿವರ. ಅಭ್ಯರ್ಥಿಗಳು ಈ 19 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಸೊ ಈ ಸಬ್ಜೆಕ್ಟ್ಸ್ ಯಾರೆಲ್ಲ ಆಯ್ಕೆ ಮಾಡ್ಕೊಂತಿರೋ ಈ ಸಬ್ಜೆಕ್ಟ್ ಓರಿಯೆಂಟೆಡ್ ಮಾತ್ರ ಬ್ಯಾಂಗ್ಳೂರನ್ನು, ಈ 19 ಸಬ್ಜೆಕ್ಟ್ಸ್ ಏನಿದೆ ಈ 19 ಸಬ್ಜೆಕ್ಟ್ಸ್ ಮಾತ್ರ ಬೆಂಗಳೂರನ್ನು ಸೆಂಟರ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವುದು? ಭೂಗೋಳಶಾಸ್ತ್ರ, ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂ ವಿಜ್ಞಾನ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯಕಲೆ. ಇವರು ಬ್ಯಾಂಗ್ಳೂರ್ನ ಸೆಂಟರ್ ಆಗಿ ಅಪ್ಲೈ ಮಾಡಬಹುದು. ಎಕ್ಸಾಮ್ ಸೆಂಟರ್ ಆಗಿ ಬ್ಯಾಂಗ್ಳೂರ್ನ ನಾವು ಕೊಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಈ 19 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಯು ಕ್ಯಾನ್ ಸೆಲೆಕ್ಟ್ ಬ್ಯಾಂಗ್ಳೂರ್ ಆಸ್ ಅ ಸೆಂಟರ್ ಫಾರ್ ದೀಸ್ 19 ಸಬ್ಜೆಕ್ಟ್ಸ್. ಆಯ್ಕೆ ಮಾಡಿದ ನಂತರ ಕೇಂದ್ರ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಒನ್ಸ್ ನಾವೇನ ಸೆಲೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕುವಾಗ ಅದನ್ನ ಮತ್ತೆ ನಾವು ಆ ಸೆಂಟರ್ನ ಚೇಂಜ್ ಮಾಡೋ ಚಾನ್ಸಸ್ ಇರಲ್ಲ. ಅರ್ಜಿ ಸಲ್ಲಿಸುವ ವಿಧಾನ, ಕೆಸೆಟ್ 2026ಗೆ ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳು ಕರ್ನಾಟಕ ಪ್ರಾಧಿಕಾರ ವೆಬ್ಸೈಟ್, ಈ ವೆಬ್ಸೈಟ್ ನಲ್ಲಿ ಹೋಗಿ ನಾವು ಆನ್ಲೈನ್ ಅಲ್ಲಿ ಅರ್ಜಿನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಕೆಸೆಟ್ ಬರ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗತ್ತೆ. ಮೇ ಬಿ ಗವರ್ಮೆಂಟ್ ಎಕ್ಸಾಮ್ಸ್ ಕಾಲ್ಫರ್ ಮಾಡಿದಾಗ ಅಪ್ಲೈ ಮಾಡಕ್ಕೆ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್, ಇಟ್ ಈಸ್ ಕಂಪಲ್ಸರಿ. ಇವಾಗ ಏನಾಗಿದೆ ಅಂದ್ರೆ ಕೆಸೆಟ್ ಕಂಪಲ್ಸರಿ ಕ್ಲಿಯರ್ ಆಗಿದ್ರೆ ಮಾತ್ರ ನಾವು ಅಪ್ಲೈ ಮಾಡಕ್ ಸಾಧ್ಯ. ಇಲ್ಲಿ ಸಾಮಾನ್ಯ ಸೂಚನೆಗಳು, ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಪ್ರಾಧಿಕಾರ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರಲ್ಲಿ ಮುದ್ರಿತವಾಗಿರುವ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಪರೀಕ್ಷಾ ಕೇಂದ್ರವನ್ನು ಖಚಿತಪಡಿಸಿಕೊಳ್ಳಬೇಕು. ಮತ್ತೆ ಪ್ರವೇಶ ಪತ್ರದ ಜೊತೆಯಲ್ಲಿ ಮುದ್ರಿತವಾದ ಸೂಚನೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೆ ಓದ್ಬೇಕು. ತಪ್ಪು ಉತ್ತರಗಳಿಗೆ ನಾವು ಎಕ್ಸಾಮ್ ಬರೆಯುವಾಗ ಋಣಾತ್ಮಕ ಮೌಲ್ಯಮಾಪನ ವಿರೋಧಿಲ್ಲ, ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನಾವೇನ್ ಬರ್ದಿರ್ತೀವೋ ಅಷ್ಟಕ್ಕೆ ಅಷ್ಟು
ಮಾರ್ಕ್ಸ್ ಎಷ್ಟು ಕರೆಕ್ಟ್ ಇರುತ್ತೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಸೊ ಯಾವುದೇ ಎಲೆಕ್ಟ್ರಾನಿಕ್ ಈ ರೂಲ್ಸ್ ಎಲ್ಲ ವಿ ಆಲ್ರೆಡಿ ನೋ. ದೇ ವೋಂಟ್ ಅಲೋ ಎನಿ ಎಲೆಕ್ಟ್ರಿಕಲ್ ಥಿಂಗ್ಸ್, ಮೊಬೈಲ್ ಫೋನ್, ಬ್ಲೂಟೂತ್, ಮಾರ್ಕರ್, ಕ್ಯಾಲ್ಕುಲೇಟರ್. ಸೊ ಇದನ್ನೆಲ್ಲ ಅವರು ಅಲೋ ಮಾಡಲ್ಲ. ಇದು ಪರೀಕ್ಷಾ ಸೂಚನೆಗಳು, ಸಾಮಾನ್ಯ ಸೂಚನೆಗಳು ಎಕ್ಸಾಮ್ಗೆ ಹೋಗುವ. ಸೊ ಇವನ್ ಒನ್ ಮೋರ್ ಥಿಂಗ್, ಮೇನ್ ಇದನ್ನು ಲೋಹದ ಆಭರಣಗಳು ಧರಿಸಿಕೊಂಡು ಬರೋದು ಕೂಡ ನಿಷೇಧಿಸಲಾಗಿದೆ. ಅದರಲ್ಲಿ ಮಂಗಲಸೂತ್ರ, ಕಾಲುಂಗುರ ಹೊರತುಪಡಿಸಿ ವಿ ಕ್ಯಾನ್ ವೇರ್. ಸೊ ಸಮ್ ಮೋರ್, ನಿಮ್ಮ ಪ್ರವೇಶ ಪತ್ರದಲ್ಲಿ ಏನು ಸೂಚನೆಗಳು ನಮೂದಿಸಲಾಗಿರುತ್ತೆ ಅದನ್ನು ಓದಿಕೊಂಡು ವಿ ಶುಡ್ ಅಟೆಂಡ್ ದ ಎಕ್ಸಾಮ್. ಸೊ ಪರೀಕ್ಷಾ ಸೂಚನೆಗಳು ಅಭ್ಯರ್ಥಿಗಳಿಗೆ ಕೆಸೆಟ್ 2026 ಪರೀಕ್ಷೆಯ ಪೂರ್ಣ ಮಾಹಿತಿಯನ್ನು ಕೆಇಎ ಅಂತರ್ಜಾಲದಲ್ಲಿ ಅಭ್ಯರ್ಥಿಗಳ ಮಾರ್ಗದರ್ಶನಕ್ಕಾಗಿ ನೀಡಲಾಗುತ್ತದೆ. ಸೊ ಈ ಮಾರ್ಗದರ್ಶನದಲ್ಲಿ ನಾವು ಈ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ವಿ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಇಲ್ಲಿ ನಾರ್ಮಲ್ ಆಗಿ ನಾವು ಸ್ಕೂಲ್ ಎಕ್ಸಾಮ್, ಕಾಲೇಜ್ ಎಕ್ಸಾಮ್ಸ್ ಏನ್ ರಿವ್ಯಾಲ್ಯೂಯೇಷನ್ಸ್ ಹಾಕ್ತಿವಿ, ಇಲ್ಲಿ ಯಾವುದೇ ರಿವ್ಯಾಲ್ಯೂಯೇಷನ್ಗೆ ಹಾಕೋ ಚಾನ್ಸಸ್ ಇರಲ್ಲ. ಕೆಸೆಟ್ ಪರೀಕ್ಷೆ ಕೀ ಉತ್ತರಗಳನ್ನು ಅಂತರ್ಜಾಲದಲ್ಲಿ ಪರೀಕ್ಷೆ ಮುಗಿಸಿದ ನಂತರ ಪ್ರಕಟಿಸಲಾಗುವುದು. ತಾತ್ಕಾಲಿಕ ಕೀ ಉತ್ತರಗಳನ್ನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಆಕ್ಷೇಪಣೆ ಹಾಕಬಹುದು. ಅದು ಬೈ ಪೇಯಿಂಗ್ 50 rupees. ಆಕ್ಷೇಪಣೆಗಳ ಮೇಲಿನ ಕೆಇ ನಿರ್ಧಾರವೇ ಅಂತಿಮವಾಗಿರುತ್ತದೆ ಮತ್ತು ಅಂತಿಮ ಉತ್ತರಗಳನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಿ ನಂತರ ಕೆಸೆಟ್ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳಿಗೆ ಪುನಃ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸೊ ಏನೇನ್ ರೂಲ್ಸ್ ಇರುತ್ತೆ, ಯು ಜಸ್ಟ್ ರೀಡ್ ದ ರೂಲ್ಸ್. ಸೊ ಛಾಯಾಚಿತ್ರ, ನಾವೇನು ಅಪ್ಲಿಕೇಶನ್ ಹಾಕುವಾಗ ಸಂಪೂರ್ಣ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಆನ್ಲೈನ್ ನಲ್ಲಿ ಸ್ಕ್ಯಾನ್ ಮಾಡಿದ ಛಾಯಾಚಿತ್ರಗಳ ಅಪ್ಲೋಡ್ ಮಾಡುವಿಕೆ, ಶುಲ್ಕ ಪಾವತಿ, ದೃಢೀಕರಣ ಪುಟದ ಮುದ್ರಣ, ಪ್ರವೇಶ ಪತ್ರ ಇತ್ಯಾದಿಗಳು ಆನ್ಲೈನ್ ಮೂಲಕವೇ ಜರುಗುತ್ತವೆ. ಸೊ ನಾವು ಇಲ್ಲೇನು ಎಕ್ಸಾಮ್ಗೆ ಅಪ್ಲೈ ಮಾಡ್ತೀವಿ, ಎವ್ರಿಥಿಂಗ್ ಇಟ್ ವಿಲ್ ಬಿ ಇನ್ ದ ಆನ್ಲೈನ್. ಅದಕ್ಕೆ ಈ ವೆಬ್ಸೈಟ್ ನಲ್ಲಿ ನಮಗೆ ಮಾರ್ಗದರ್ಶನಕ್ಕಾಗಿ, ಅಭ್ಯರ್ಥಿಗಳ ಮಾರ್ಗದರ್ಶನಕ್ಕಾಗಿ ನೀಡಲಾಗುತ್ತದೆ. ದೆನ್ ಯಾವ ವೆಬ್ಸೈಟ್ ನಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಅಂದ್ರೆ https://cetonline.karnataka.government.in ಕೆಇಎ ನಲ್ಲಿ ಅರ್ಜಿನ ಸಲ್ಲಿಕೆ ಮಾಡಲಾಗುತ್ತದೆ. ಸೊ ನಿಮಗೆ ಇದರ ಫುಲ್ ಇನ್ಫಾರ್ಮೇಶನ್ ಬೇಕಾದ್ರೆ ಗೋ ಥ್ರೂ ದ ಡಿಸ್ಕ್ರಿಪ್ಷನ್. ಇದರ PDF ನಾನು ಅದರಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.